ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ ಗ್ರಾಮದ ವಾಸಂತಿಕ ದೇವಸ್ಥಾನದ ಆವರಣದಲ್ಲಿ 2 ಬೃಹತ್ ಸಂಪಿಗೆ ಮರಗಳಿವೆ. ಇಷ್ಟು ದೊಡ್ಡ ಮರಗಳನ್ನು ನಾವೆಲ್ಲೂ ನೋಡಲು ಸಾಧ್ಯವಿಲ್ಲ, ಸಂಪಿಗೆ ಮರವನ್ನು. ಆದರೆ ಈ ಮರ ಕಾರ್ಬನ್ ಟೆಸ್ಟ್ನಲ್ಲಿ 900 ವರ್ಷಕ್ಕಿಂತ ಹಳೆಯದೆಂದು ಗೊತ್ತಾಗಿದೆ ಎಂಬ ಮಾಹಿತಿ ಕೂಡ ಇದೆ. ಶಾಸನಗಳ ಪ್ರಕಾರ ಸಳ ಹೊಯ್ಸಳ ಸಂತತಿಯ ಮೂಲಪುರುಷ. ಶಶಕಪುರದ ಈಗಿನ ಅಂಗಡಿ ಗ್ರಾಮದ ಜೈನ ಮುನಿ ಸುದತ್ತಾಚಾರ್ಯರ ಶಿಷ್ಯನಾಗಿದ್ದ. ಅಲ್ಲಿನ ವಾಸಂತಿಕ ದೇವಾಲಯದಲ್ಲಿ ಒಂದು ದಿನ ಸುದತ್ತಾಚಾರ್ಯರು ಪೂಜೆಯಲ್ಲಿ ತೊಡಗಿರುವಾಗ ಹುಲಿಯೊಂದು ಹಾರಿ ಬಂತು. ಮುನಿ ತಮ್ಮ ಕೈಯಲ್ಲಿದ್ದ ಕುಂಚವನ್ನು ಶಿಷ್ಯನ ಕೈಗಿತ್ತು ಅದಂ ಪೈ ಸಳ ಎಂದು ಅಪ್ಪಣೆ ಮಾಡುತ್ತಾರೆ. ಸಳ ಧೈರ್ಯದಿಂದ ಹುಲಿಯ ಮೇಲರಿಗಿ ಅದನ್ನು ಕೊಂದ. ಆ ಮುನಿವರ್ಯರು ಸಳನ ಧೈರ್ಯ ಸಾಹಸಗಳಿಗೆ ಮೆಚ್ಚಿ ಅವನು ರಾಜನಾಗುವಂತೆ ಶ್ರೀ ವಾಸಂತಿಕ ದೇವಿಯಿಂದ ವರ ಪಡೆದು ಅನುಗ್ರಹಿಸಿದರು. ಇದು ಹೊಯ್ಸಳರ ಮೂಲ ಪುರುಷ ಸಳನ ಬಗ್ಗೆ ಇರುವಂಥ ಒಂದು ನಂಬಿಕೆಯ ಕತೆ. ಈಗಲೂ ತಾವು ನೋಡಬಹುದು ದೇವಾಲಯಗಳಲ್ಲಿ ಹೊಯ್ಸಳರ ಲಾಂಛನ ಹುಲಿಯನ್ನು ಕೊಲ್ಲುವ ಸಳ. ಮೊದಲು ಹೊಯ್ಸಳರ ರಾಜಧಾನಿ ಸೋಸಾವೂರು, ಶಶಕಪುರ, ಸೊಸವೂರು ಪಟ್ಟಣ, ಅದೇ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ. 1026ರಿಂದ 1048 ಹೊಯ್ಸಳರ ರಾಜಧಾನಿಯಾಗಿತ್ತು ಇದು. ನಂತರ ಈ ರಾಜಧಾನಿ ಸ್ಥಳಾಂತರಿಸಿದರು. ಆ ನಂತರದಲ್ಲಿ ಸೊಸವೂರು ಪ್ರಮುಖ ವಾಣಿಜ್ಯ ಮತ್ತು ಆಡಳಿತ ಕೇಂದ್ರವಾಗಿ ಮತ್ತು ಜೈನ ಧಾರ್ಮಿಕ ಕೇಂದ್ರವಾಗಿ ಉಳಿಯಿತು. 1048ರಲ್ಲಿ ಬೇಲೂರಿಗೆ ಸ್ಥಳಾಂತರಿಸಲಾಯಿತು ರಾಜಧಾನಿಯನ್ನು. 1062ರಲ್ಲಿ ಹಳೇಬೀಡಿಗೆ ಸ್ಥಳಾಂತರವಾಯಿತು. ಇದು ರಾಜವಂಶದ ಕೊನೆಯವರೆಗೂ ರಾಜಧಾನಿಯಾಗಿ ಉಳಿಯಿತು. ಅಂಗಡಿಯ ವಾಸಂತಿಕ ದೇವಾಲಯದ ಎದುರಿನ 2 ಬೃಹತ್ ಸಂಪಿಗೆ ಮರಗಳು ದೇವಾಲಯದ ನಿರ್ಮಾಣದ ಸಂದರ್ಭದಲ್ಲಿ ನಡೆಸಿದ್ದು ಎಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಪುರಾತನ ದೇವಾಲಯವಾದಂಥ ವಾಸಂತಿಕ ದೇವಾಲಯದ ಈ 2 ಸಂಪಿಗೆ ಮರಗಳು ವಿಶೇಷವಾದ ಮರಗಳಾಗಿದೆ. ಶಿಲ್ಪಕಲಾ ವೈಭವದ ಅದ್ಭುತ ಪ್ರದರ್ಶನದ ಪ್ರಸಿದ್ಧ ದೇವಾಲಯಗಳಾದ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಚೆನ್ನಕೇಶವ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನಾಗಿಸಿದೆ. ಈಗಿನ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ವಾಸಂತಿಕ ದೇವಿಯ ದೇವಸ್ಥಾನ ಆ ಕಾಲದಲ್ಲಿ ದಟ್ಟ ಅಡವಿಯಲ್ಲಿ ಮಧ್ಯದ ದೇವಾಲಯವಾಗಿತ್ತು. ಹಾಗಾಗಿ ಈ ದೇವಾಲಯದ ಎದುರಿನ ಈ 2 ಸಂಪಿಗೆ ಮರ ವಿಶೇಷ ಮರಗಳಾಗಿದೆ.